ನಮ್ಮ ಭಾರತಕ್ಕೆ ಭಾರತ ಅಂತ ಹೆಸರು ತಂದುಕೊಟ್ಟವರು ಯಾರು ಅಂತ ನಿಮಗೆ ಗೊತ್ತಾ? ಭರತ ಚಕ್ರವರ್ತಿ. ಆದರೆ ಈ ಭರತ ಅನ್ನೋ ಹೆಸರಿನ ರಾಜರು ತುಂಬ ಜನ ಇದ್ದರು. ರಾಮನ ತಮ್ಮನಾದ ಭರತ, ಮತ್ತು ಬಾಹುಬಲಿಯ ಸಹೋದರನಾದ ಭರತ, ಮತ್ತು ದುಷ್ಯಂತನ ಮಗನಾದ ಭರತ. ಈ ಮೂರರಲ್ಲಿ ಯಾರು ಅಂತ ನಮ್ಮಲ್ಲಿ ತುಂಬ ಜನಕ್ಕೆ ಗೊತ್ತಿಲ್ಲ. ಆದರೆ ಈ ಭಾರತಕ್ಕೆ ಅವನ ಹೆಸರು ಇಡಬೇಕಂದ್ರೆ ಅವನಲ್ಲಿ ಅಂಥ ದೊಡ್ಡ ಶಕ್ತಿ ಏನಿತ್ತು, ಅವನ ಆಡಳಿತ ಹೇಗಿತ್ತು, ಮತ್ತು ಅವನ ಗುಣ ಹೇಗಿದ್ವು, ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಅವನ ಜನನವೇ ಒಂದು ರೋಚಕ ಕತೆ. ಅದನ್ನೆಲ್ಲ ತಿಳ್ಕೊಳ್ಳೋಣ ಬನ್ನಿ. ಕುರುವಂಶದ ಜನನದ ಬಗ್ಗೆ ನಮ್ಮ 11ನೇ ಎಪಿಸೋಡ್ನಲ್ಲೇ ಡಿಟೇಲ್ಡಾಗಿ ನೋಡಿದ್ದೀವಿ. ಪುರು ರಾಜನಾದ ನಂತರ ಅವನ ವಂಶಸ್ಥರೇ ಕುರುವಂಶದವರಾಗಿ ಕರೆಯಲ್ಪಟ್ಟರು. ಈ ಪಾಂಡವರು ಮತ್ತು ಕೌರವರು ಇದೇ ವಂಶದವರು ಅಂತಲೂ ನಮಗೆ ಗೊತ್ತಿದೆ. ಈ ಇಡೀ ಮಹಾಭಾರತ ಕೂಡ ಇದೇ ಕುಲದ ಬಗ್ಗೆ ಅಂತ ನಮಗೆ ಗೊತ್ತಿದೆ. ಈ ಪುರುವಿನ ನಂತರ ಕೆಲವು ತಲೆಮಾರುಗಳಾದ ಮೇಲೆ ನಡೆಯೋ ಒಂದು ಇಂಟ್ರೆಸ್ಟಿಂಗ್ ಘಟನೆಯೇ ಈ ಭರತನ ಜನನಕ್ಕೆ ಕಾರಣವಾಗುತ್ತೆ. ಅದೇನೆಂದರೆ, ನೀವೆಲ್ಲ ವಿಶ್ವಾಮಿತ್ರ ಋಷಿಯ ಹೆಸರು ಕೇಳೇ ಇರ್ತೀರ. ಏನೇನೋ ತಪ್ಪು ಘಟನೆಗಳಿಂದಾನೇ ಈ ವಿಶ್ವಾಮಿತ್ರ ಋಷಿ ಪಾಪ್ಯುಲರ್. ನಾನಿಲ್ಲಿ ಅವನ ಬಗ್ಗೆ ಒಳ್ಳೆಯ ಘಟನೆ ಏನು ಹೇಳ್ತಾ ಇಲ್ಲ, ನಾನು ಅಂಥದ್ದೇ ಒಂದು ಇನ್ಸಿಡೆಂಟ್ನ ಹೇಳ್ತಾ ಇದ್ದೀನಿ. ಏನಾಗುತ್ತಂದರೆ, ಈ ವಿಶ್ವಾಮಿತ್ರ ಋಷಿ ಆಗೋಕ್ಕೂ ಮುಂಚೆ ಒಬ್ಬ ರಾಜನಾಗಿರ್ತಾನೆ, ಮತ್ತು ಅವನ ಹೆಸರು ಕೌಶಿಕ ಅಂತ ಇರುತ್ತೆ. ಇವನು ಒಂದು ಸಲ ಋಷಿ ಮತ್ತು ಸಾಧುಗಳನ್ನು ನೋಡಿ ಅವರಿಗಿರುವ ಶಕ್ತಿ ಮುಂದೆ ರಾಜನಾಗಿ ತನ್ನ ಶಕ್ತಿ ಏನೂ ಅಲ್ಲ ಅಂತ ಭಾವಿಸ್ತಾನೆ. ಆದ್ದರಿಂದ ತಾನು ರಾಜನಾಗಿದ್ದರೂ ಕೂಡ ಒಬ್ಬ ಋಷಿ ಆಗಬೇಕು ಅಂದ್ಕೊಂಡ. ಹಾಗಾಗಿ ಕಾಡಿಗೆ ಹೋಗಿ ಗಂಭೀರವಾದ ತಪಸ್ಸನ್ನು ಮಾಡೋಕ್ಕೆ ಶುರು ಮಾಡ್ದ. ಇದನ್ನು ನೋಡಿದ ಇಂದ್ರ, ವಿಶ್ವಾಮಿತ್ರನು ಶಕ್ತಿಗಳನ್ನು ಸಾಧಿಸಿದರೆ ತನ್ನ ಪ್ರಾಬಲ್ಯದ ಪ್ರಾಮುಖ್ಯತೆಗೆ ಕುತ್ತು ಬರುತ್ತೆ ಅಂತ ತನ್ನ ಹನಿ ಟ್ರ್ಯಾಪ್ ಏಜೆಂಟ್ ಆಗಿದ್ದ ಮೇನಕೆಯನ್ನು ವಿಶ್ವಾಮಿತ್ರನ ತಪಸ್ಸಿಗೆ ಹಾನಿ ಮಾಡಲಿಕ್ಕೆ ಅಂತ ಕಳಿಸ್ತಾನೆ. ಹಾಗಾಗಿ ಮೇನಕೆ ಕೆಲಸ ಏನಾಗಿತ್ತಂದರೆ, ವಿಶ್ವಾಮಿತ್ರನನ್ನು ಮೋಹಿಸಿ ಅವನನ್ನು ತಪಸ್ಸಿನಿಂದ ವಿಚಲಿತಗೊಳಿಸೋದು ಮತ್ತು ನಂತರ ಇಂದ್ರನ ಆಸ್ಥಾನಕ್ಕೆ ಹಿಂದಿರುಗೋದಾಗಿತ್ತು. ಅದನ್ನು ಅವಳು ಸಕ್ಸಸ್ಫುಲ್ಲಾಗಿ ಮಾಡಿದ್ಲು. ಮತ್ತು ಇದಾದ ನಂತರ ಅವರಿಬ್ಬರಿಗೂ ಒಂದು ಹೆಣ್ಣುಮಗು ಕೂಡ ಆಯಿತು. ಇದೆಲ್ಲ ವಿಶ್ವಾಮಿತ್ರನಿಗೆ ಗೊತ್ತಾಗ್ತಿದ್ದಂತೆಯೇ ವಿಶ್ವಾಮಿತ್ರನಿಗೆ ಫುಲ್ ಕೋಪ ಬರುತ್ತೆ. ಏಕೆಂದರೆ ತುಂಬ ಸಮಯದಿಂದ ಮಾಡಿದ್ದ ತಪಸ್ಸನ್ನು ಯಾರೋ ಒಬ್ಬರು ಪ್ಲ್ಯಾನ್ ಮಾಡಿ ಅದಕ್ಕೆ ಭಂಗ ತಂದು ತಾನು ಮಾಡಿದ ತಪಸ್ಸಿನ ಮೂಲಕ ಗಳಿಸಿದ್ದೆಲ್ಲವನ್ನು ಕಳೆದುಕೊಳ್ಳುವಂತೆ ಮಾಡಿದಾಗ ಯಾರಿಗಾದರೂ ಫುಲ್ ಕೋಪ ಬರುತ್ತೆ. ಇದು ತಿಳಿದ ನಂತರ ಅವನು ಮೇನಕೆ ಮತ್ತು ಮಗುವನ್ನು ಅಲ್ಲೇ ಬಿಟ್ಟು ಹೋಗ್ಬಿಡ್ತಾನೆ. ಮೇನಕೆ ಕೂಡ ಅಲ್ಲಿ ಗೆಸ್ಟ್ ಅಪಿಯರೆನ್ಸಿಗೆ ಅಂತ ಬಂದಿರ್ತಾಳೆ. ಅವಳು ತನ್ನ ಕೆಲಸ ಮುಗಿದ ನಂತರ ಮತ್ತೆ ಹೋಗಬೇಕಾಗಿರುತ್ತೆ. ಅವಳ ವೀಸಾ ಕೂಡ ತುಂಬ ಕಡಿಮೆ ಸಮಯಕ್ಕೆ ಸೀಮಿತವಾಗಿರುತ್ತೆ. ಹಾಗಾಗಿ ಅವಳು ಕೂಡ ಮಗುವನ್ನು ಮಾಲಿನಿ ನದಿಯ ದಂಡೆ ಮೇಲೆ ಬಿಟ್ಟು ಹೋಗಿಬಿಡ್ತಾಳೆ. ಈ ಪುಟ್ಟ ಹೆಣ್ಣು ಮಗು ಮಾಲಿನಿ ದಡದ ಮೇಲೆ ಇರೋದನ್ನು ಶಕುನ ಪಕ್ಷಿಗಳು ಗಮನಿಸುತ್ತವೆ. ಹೇಗೋ ಮಾಡಿ ಆ ಹುಡುಗಿಯನ್ನು ತಗೊಂಡು ಹೋಗಿ ಬೇರೆ ಜೀವಿಗಳಿಂದ ರಕ್ಷಣೆ ಮಾಡುತ್ತವೆ. ಸ್ವಲ್ಪ ಸಮಯದವರೆಗೆ ಆ ಮಗುವನ್ನು ನೋಡಿಕೊಳ್ಳುತ್ತವೆ. ನಂತರ ಕಣ್ವ ಅನ್ನೋ ಋಷಿ ಅದೇ ದಾರಿಯಲ್ಲಿ ಹೋಗುವಾಗ ಈ ಪಕ್ಷಿಗಳು ಮಗುವನ್ನು ರಕ್ಷಣೆ ಮಾಡುತ್ತಿರುವ ವಿಚಿತ್ರವಾದ ಸನ್ನಿವೇಶವನ್ನು ಅವನು ಗಮನಿಸ್ತಾನೆ. ಆಶ್ಚರ್ಯ ಕೂಡ ಆಗ್ತಾನೆ. ಆ ಮಗುವನ್ನು ಎತ್ತಿಕೊಂಡು ನೋಡಿ, ಈ ಮಗು ಶಕುನ ಪಕ್ಷಿಗಳಿಂದ ರಕ್ಷಿಸಲ್ಪಟ್ಟಿದ್ದರಿಂದ ಇವಳಿಗೆ ಶಾಕುಂತಲೆ ಅಂತ ಹೆಸರಿಡ್ತಾನೆ. ನಂತರ ಅವಳನ್ನು ತನ್ನ ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಅಲ್ಲೇ ಬೆಳೆಸ್ತಾನೆ. ಅವಳು ತನ್ನ ವಯಸ್ಸಿಗೆ ಬಂದ ಮೇಲೆ ಒಂದು ಘಟನೆ ನಡೆಯುತ್ತೆ. ಅದೇನೆಂದರೆ, ಒಂದು ದಿನ ರಾಜ ದುಷ್ಯಂತ ಯುದ್ಧಕ್ಕೆ ಅಂತ ಹೋಗಿರ್ತಾನೆ. ಮುಗಿಸಿ ಹಿಂದಕ್ಕೆ ಬರುವಾಗ ತನ್ನ ಸೈನಿಕರಿಗೆ ಆಹಾರಕ್ಕೆ ಅಂತ ಬೇಟೆಯಾಡೋಕ್ಕೆ ಅಂತ ಕಾಡಿಗೆ ಹೋಗಿರ್ತಾನೆ. ಸೈನಿಕರ ಸಂಖ್ಯೆ ತುಂಬ ಇದ್ದಿದ್ದರಿಂದ ಕಣ್ಣಿಗೆ ಯಾವ ಪ್ರಾಣಿ ಕಾಣುತ್ತೋ ಆ ಪ್ರಾಣಿಯನ್ನು ನಿರ್ದಾಕ್ಷಿಣ್ಯವಾಗಿ ಬೇಟೆಯಾಡ್ತಾ ಹೋಗ್ತಿರ್ತಾನೆ. ಅವನು ಬೇಕು ಅಂತಲೇ ಒಂದು ದೊಡ್ಡ ಸಾರಂಗವನ್ನು ಹೊಡಿತಾನೆ, ಜಾಸ್ತಿ ಸೈನಿಕರಿಗೆ ಬರಲಿ ಅಂತ. ಅದು ಅಲ್ಲಿಂದ ಓಡಿ ಹೋಗುತ್ತೆ. ಅದನ್ನೇ ಬೆನ್ನು ಹತ್ತಿ ಹೋಗ್ತಾ ಇರ್ತಾನೆ. ನಂತರ ಆ ಸಾರಂಗವನ್ನು ಅವನು ಶಾಕುಂತಲೆಯ ಕೈಯಲ್ಲಿ ನೋಡ್ತಾನೆ. ಅದು ಅವಳು ಸಾಕಿದಂಥ ಅವಳ ಮುದ್ದಿನ ಸಾರಂಗವಾಗಿರುತ್ತೆ. ಅವಳು ಅದನ್ನು ಬಹಳ ಪ್ರೀತಿಯಿಂದ ಮತ್ತು ಕರುಣೆಯಿಂದ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾಳೆ. ಅದನ್ನು ಕಂಡ ದುಷ್ಯಂತ ಅವಳೊಂದಿಗೆ ಪ್ರೀತಿಯಲ್ಲಿ ಬಿದ್ದುಬಿಡ್ತಾನೆ. ಮತ್ತು ಸ್ವಲ್ಪ ಸಮಯದವರೆಗೆ ಅಲ್ಲಿಯೇ ಇದ್ದು ಕಣ್ವ ಋಷಿಯ ಪರ್ಮಿಷನನ್ನು ತೆಗೆದುಕೊಂಡು ಶಾಕುಂತಲೆಯನ್ನು ಮದುವೆ ಕೂಡ ಆಗ್ತಾನೆ. ನಂತರ ಅವನಿಗೆ ಮತ್ತೆ ವಾಪಸ್ ಹೋಗಬೇಕಾಗಿರುತ್ತೆ. ಯಾಕೆಂದರೆ ಅವನಿಗಾಗಿ ಕಾಡಿನ ಆಚೆ ಇಡೀ ಸೈನ್ಯನೇ ಕಾಯ್ತಾ ಇರುತ್ತೆ. ನಾನು ಹೋಗಿ ರಾಜ್ಯದಲ್ಲಿ ಎಲ್ಲ ಪರಿಸ್ಥಿತಿಯನ್ನು ಸರಿಪಡಿಸಿ ಮತ್ತೆ ವಾಪಸ್ ಬರ್ತೀನಿ ಅಂತ ಹೇಳ್ತಾನೆ. ತನ್ನ ನೆನಪಿಗಾಗಿ ಮತ್ತು ಮದುವೆಯ ಸಂಕೇತವಾಗಿ ಒಂದು ಉಂಗುರವನ್ನು ಶಾಕುಂತಲೆಗೆ ಹಾಕ್ತಾನೆ.
ನ್ಯಾಚುರಲ್ ಆಗಿ ಅದು ಬೆರಳಿಗೆ ಹೊಂದಿಕೆ ಆಗಿರಲ್ಲ, ಯಾಕೆಂದರೆ ಅದು ದುಷ್ಯಂತನ ಉಂಗುರ ಆಗಿರುತ್ತೆ. ನಾನು ನಿನಗಾಗಿ ಮತ್ತೆ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ದುಷ್ಯಂತ ಹೊರಟೋಗ್ತಾನೆ. ಹಾಗಾಗಿ ಶಾಕುಂತಲೆ ಕನಸಲ್ಲೇ ಇರ್ತಾಳೆ. ಒಬ್ಬ ಕಾಡಿನ ಹುಡುಗಿ ಸಡನ್ನಾಗಿ ರಾಣಿ ಆಗಿಬಿಟ್ಟಿರ್ತಾಳಲ್ಲ, ಆ ಕಾರಣಕ್ಕೆ ಅವಳು ಯಾವಾಗಲೂ ಕನಸಲ್ಲೇ ಇರ್ತಾಳೆ. ಹೀಗಿರಬೇಕಾದ್ರೆ ಒಂದು ದಿನ ಕಣ್ವ ಋಷಿಯ ಆಶ್ರಮಕ್ಕೆ ದುರ್ವಾಸ ಋಷಿ ಬರ್ತಾನೆ. ದುರ್ವಾಸ ತುಂಬ ಕೋಪದ ವ್ಯಕ್ತಿ. ಹೀಗೆ ದುರ್ವಾಸ ಕಣ್ವ ಋಷಿಯ ಆಶ್ರಮಕ್ಕೆ ಬಂದಾಗ ಶಾಕುಂತಲೆಯನ್ನು ಮಾತಾಡಿಸ್ಬೇಕು ಅಂತ ಬರ್ತಾನೆ. ಆದರೆ ಅವಳು ತನ್ನ ಕಲ್ಪನೆಯಲ್ಲೇ ಇರ್ತಾಳೆ. ಅವಳ ಕಣ್ಣುಗಳೆರಡು ತೆರೆದಿದ್ದರೂ ಅವಳಿಗೆ ತನ್ನ ಮುಂದೆ ಏನು ಇದೆ ಅನ್ನೋದನ್ನು ಗಮನಿಸೋಕೆ ಆಗ್ತಿರಲ್ಲ. ಹಾಗಾಗಿ ಮಾತಾಡಿಸ್ಲಿಕ್ಕೆ ಅಂತ ಬಂದ ದುರ್ವಾಸನಿಗೆ ಅದು ತುಂಬ ಅವಮಾನ ಅನಿಸ್ಬಿಡತ್ತೆ. ಅದಕ್ಕೆ ಅವನು ನೀನು ಯಾರ ಬಗ್ಗೆ ಇಷ್ಟೊಂದು ಕನಸು ಕಾಣ್ತಾ ಇದ್ದೀಯೋ ಅವನು ನಿನ್ನ ಶಾಶ್ವತವಾಗಿ ಮರ್ತು ಬಿಡಲಿ ಅಂತ ಶಾಪ ಕೊಟ್ಬಿಡ್ತಾನೆ. ತಕ್ಷಣವೇ ಅವಳು ತನ್ನ ಪ್ರಜ್ಞೆಗೆ ಬರ್ತಾಳೆ. ನೀವು ಯಾಕೆ ಹೀಗೆ ಮಾಡಿದಿರಿ ಅಂತ ಅಳೋಕೆ ಶುರು ಮಾಡ್ತಾಳೆ. ನಂತರ ಆಶ್ರಮದಲ್ಲಿ ಇರೋರೆಲ್ಲ ಅವಳು ದುಷ್ಯಂತನನ್ನು ಹೇಗೆ ಮದುವೆ ಆದಳು ಮತ್ತು ಅವನು ಬಂದು ಅವಳನ್ನು ಕರ್ಕೊಂಡು ಹೋಗ್ತಿರೋದಕ್ಕಾಗಿ ಅವಳು ಅವನಿಗಾಗಿ ಕಾಯ್ತಿರೋದನ್ನು ಇದನ್ನೆಲ್ಲ ಹೇಳಿ ಇದಕ್ಕಾಗಿ ಅವಳು ಅವನಿಗಾಗಿ ಹಗಲುಗನಸು ಕಾಣ್ತಿರೋದನ್ನು ದುರ್ವಾಸರಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಆದ್ದರಿಂದ ದಯವಿಟ್ಟು ಅವಳನ್ನು ಕ್ಷಮಿಸಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆಲ್ಲ ದುರ್ವಾಸರಿಗೆ ಒಳ್ಳೆಯ ಆತಿಥ್ಯವನ್ನು ಕೊಟ್ಟು ಅವರನ್ನು ಸಂತೃಪ್ತಿ ಮಾಡಲಾಗಿರುತ್ತೆ. ಆಗ ಅವನು ಸ್ವಲ್ಪ ತಣ್ಣಗಾಗಿರ್ತಾನೆ. ಆದ್ದರಿಂದ ಅವನು ಸರಿ, ಇದನ್ನು ನಾನು ಸ್ವಲ್ಪ ಸರಿ ಮಾಡ್ತೀನಿ ಅಂತ ನನ್ನ ಶಾಪದಿಂದ ಹೇಗೋ ಅವನು ನಿನ್ನ ಈಗ ಸಂಪೂರ್ಣವಾಗಿ ಮರೆತುಬಿಟ್ಟಿದ್ದಾನೆ. ಆದರೆ ನೀನು ಅವನಿಗೆ ನಿನ್ನ ಬಗ್ಗೆ ನೆನಪು ಮಾಡೋ ಯಾವುದಾದ್ರೂ ಒಂದು ವಸ್ತುವನ್ನು ತೋರಿಸಿದರೆ ಆ ಕ್ಷಣವೇ ಅವನು ಎಲ್ಲವನ್ನು ನೆನಪು ಮಾಡ್ಕೋತಾನೆ ಅಂತ ಹೇಳ್ತಾನೆ. ಇದಾದ ನಂತರ ಶಾಕುಂತಲೆ ಅವನಿಗಾಗಿ ಕಾಯುತ್ತಲೇ ಇದ್ಲು. ಆದರೆ ಅವನು ಬರಲೇ ಇಲ್ಲ. ಅಷ್ಟರಲ್ಲೇ ಅವಳಿಗೆ ಒಂದು ಗಂಡು ಮಗು ಕೂಡ ಆಗಿರುತ್ತೆ. ಅವನಿಗೆ ಭರತ ಅಂತ ಹೆಸರಿಟ್ಟಿದ್ಲು. ಇವನ ಹೆಸರನ್ನೇ ನಮ್ಮ ದೇಶ ಇವತ್ತಿಗೂ ಹೊಂದಿರೋದು. ಇವನಿಗಿರೋ ತುಂಬ ಗುಣಗಳಿಂದ ದೇಶಕ್ಕೆ ಇವನ ಹೆಸರು ಬಂದಿದೆ. ಇವನು ತುಂಬ ಆದರ್ಶವಾದ ರಾಜನಾಗಿದ್ದ ಮತ್ತು ಆದರ್ಶದ ವ್ಯಕ್ತಿತ್ವ ಕೂಡ ಇವನು ಹೊಂದಿದ್ದ. ಸೊ ಕಮಿಂಗ್ ಬ್ಯಾಕ್ ಟು ಸ್ಟೋರಿ, ದುಷ್ಯಂತ ಭರತ ಹುಟ್ಟಿ ಬೆಳೀತಾ ಇದ್ರೂ ಬರಲೇ ಇಲ್ಲ. ಒಂದು ದಿನ ಕಣ್ವ ಶಾಕುಂತಲೆಗೆ ಹೀಗೆ ಕಾಯೋದ್ರಲ್ಲಿ ಅರ್ಥ ಇಲ್ಲ, ನೀನೇ ಹೋಗಿ ರಾಜನನ್ನು ಕೇಳೋದು ಸೂಕ್ತ. ನೀನು ಅವನ ಹೆಂಡತಿ ಅನ್ನೋದನ್ನು ಅವನಿಗೆ ನೆನಪಿಸು. ಒಬ್ಬ ರಾಜನ ಮಗ ತಂದೆಯೊಂದಿಗೆ ಹೀಗೆ ಸಂಪರ್ಕವಿಲ್ಲದೆ ಬೆಳೆಯೋದು ಅಷ್ಟು ಸರಿಯಲ್ಲ. ಹೋಗಿ ನೀನೇ ಎಲ್ಲವನ್ನ ಹೇಳು, ನಿನ್ನೊಂದಿಗೆ ಈ ಮಗುವನ್ನು ಕೂಡ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಹಾಗಾಗಿ ಶಾಕುಂತಲೆ ಮಗನನ್ನು ಕರ್ಕೊಂಡು ಅರಮನೆಯ ಕಡೆಗೆ ಹೋಗಬೇಕು. ದಾರಿಯಲ್ಲಿ ಅವಳು ನದಿಯನ್ನು ದಾಟಬೇಕಾಗಿರುತ್ತೆ. ದಾಟುವಾಗ ಅವಳು ಇನ್ನೂ ತನ್ನ ಕಲ್ಪನಾ ಲೋಕದಿಂದ ಹೊರಗಡೆ ಬಂದಿರೋದಿಲ್ಲ. ದೋಣಿಯಲ್ಲಿ ನದಿಯನ್ನು ದಾಟಬೇಕಾದ್ರೆ ನೀರನ್ನು ಅನುಭವಿಸ್ಬೇಕಂತ ನದಿಯಲ್ಲಿ ತನ್ನ ಕೈಯನ್ನು ಹಾಕ್ತಾಳೆ. ಆಗ ದುಷ್ಯಂತ ಕೊಟ್ಟಿದ್ದ ದೊಡ್ಡ ಸೈಜ್ನ ಉಂಗುರ ನೀರಲ್ಲೇ ಬಿದ್ದು ಹೋಗಿಬಿಡತ್ತೆ. ಅವನಿಗೆ ಅವಳ ಬಗ್ಗೆ ನೆನಪಿಸೋಕೆ ಅಂತ ಇದ್ದ ಒಂದೇ ಒಂದು ವಸ್ತು ನದಿಯಲ್ಲಿ ಮುಳುಗಿ ಹೋಗಿಬಿಡತ್ತೆ. ಆದರೆ ಅದು ಅವಳಿಗೆ ಗೊತ್ತೇ ಆಗಿರೋದಿಲ್ಲ. ಮತ್ತು ಅರಮನೆ ಹೇಗಿರುತ್ತೆ, ಅಲ್ಲಿಯ ಪದ್ಧತಿಗಳ ಬಗ್ಗೆ ಅವಳಿಗೆ ಅಷ್ಟು ಗೊತ್ತಿರೋದಿಲ್ಲ. ಹೀಗಿರಬೇಕಾದ್ರೆ ಅವಳು ದುಷ್ಯಂತನ ಆಸ್ಥಾನವನ್ನು ತಲುಪ್ತಾಳೆ. ಆಗ ದುಷ್ಯಂತ ನೀನು ಯಾರು ಅಂತ ಅವಳನ್ನು ಕೇಳ್ತಾನೆ. ಅದಕ್ಕೆ ಅವಳು ನಿಮಗೆ ನೆನಪಿಲ್ವಾ, ನಾನು ನಿನ್ನ ಹೆಂಡತಿ, ಇವನು ನಿಮ್ಮ ಮಗ ಅಂತ ಹೇಳ್ತಾಳೆ. ಎಲ್ಲವನ್ನ ಮರೆತಿದ್ದ ದುಷ್ಯಂತನಿಗೆ ನ್ಯಾಚುರಲ್ ಆಗಿ ಕೋಪ ಬರುತ್ತೆ. ಯಾರು ನೀನು, ಎಷ್ಟೆಲ್ಲ ಮಾತಾಡ್ತಾ ಇದೆಯಾ ಅಂತ ಹೇಳಿ ಅವಳನ್ನು ಅರಮನೆಯಿಂದ ಹೊರಗೆ ಹಾಕೋಕ್ಕೆ ಆದೇಶ ಕೊಡ್ತಾನೆ. ಹೊರಗಡೆ ಹಾಕಿದ ನಂತರ ಅವಳಿಗೆ ಅಲ್ಲಿ ಏನು ನಡೀತಿದೆ ಅಂತಲೇ ಅರ್ಥ ಆಗ್ತಿರಲ್ಲ. ಅವನು ಮೊದಲು ನನ್ನ ಎಷ್ಟೆಲ್ಲ ಪ್ರೀತಿ ಮಾಡ್ತಿದ್ದ, ಈಗ ನೋಡಿದರೆ ಅವನು ಎಲ್ಲವನ್ನು ಸಂಪೂರ್ಣವಾಗಿ ಮರ್ತೇ ಬಿಟ್ಟಿದ್ದಾನೆ ಅಂತ ಹೇಳಿ ಅವಳು ಅಲ್ಲಿಂದ ಮರಳಿ ಬರ್ತಾಳೆ. ಬಂದ ನಂತರ ಸಮಾಜದ ಜೊತೆಗೆ ಅವಳಿಗೆ ಬದುಕೋದಕ್ಕೆ ಆಗ್ತಿರೋದಿಲ್ಲ. ಸಮಾಜದಲ್ಲಿ ತುಂಬ ತಿಕ್ಕಾಟವನ್ನು ಅನುಭವಿಸ್ತಾಳೆ. ಹಾಗಾಗಿ ಅವಳು ಆಶ್ರಮದಿಂದ ಇನ್ನೂ ಸ್ವಲ್ಪ ಕಾಡಿನ ಒಳಗಡೆ ಹೋಗಿ ತನ್ನ ಮಗನ ಜೊತೆ ಅಲ್ಲಿಯೇ ವಾಸಿಸೋಕೆ ಶುರು ಮಾಡ್ತಾಳೆ. ಹಾಗಾಗಿ ಭರತ ಕಾಡು ಪ್ರಾಣಿಗಳೊಂದಿಗೆ ಬೆಳೀತಾ ಬಂದ. ತಾನು ವಾಸಿಸುತ್ತಿದ್ದ ಭೂಮಿಯ ಒಂದು ಭಾಗದಂತೆ ತಾನು ಕೂಡ ಬೆಳೆದ ಮತ್ತು ಬಲಶಾಲಿ ಕೂಡ ಆಗಿದ್ದ. ಹೀಗಿರಬೇಕಾದ್ರೆ ದುಷ್ಯಂತ ಒಂದು ದಿನ ಅದೇ ಕಾಡಿಗೆ ಬೇಟೆಯಾಡೋಕ್ಕೆ ಅಂತ ಬರ್ತಾನೆ. ಆಗ ಭರತ ಆನೆಗಳ ಮೇಲೆ ಸವಾರಿ ಮಾಡೋದನ್ನು, ಸಿಂಹಗಳೊಂದಿಗೆ ಆಟವಾಡೋದನ್ನು ನೋಡಿದ. ಮತ್ತು ಕೇಳ್ದ, ಯಾರು ನೀನು ಬೇರೆ ಯಾವುದೋ ಕಡೆಯಿಂದ ಬಂದಿದ್ದೀಯಾ ಅಥವಾ ನೀನು ಮನುಷ್ಯಾತೀತ ವ್ಯಕ್ತಿನ ಅಥವಾ ದೇವರ ಅಂತ ಕೇಳ್ತಾನೆ. ಅದಕ್ಕೆ ಅವನು ಅಲ್ಲ, ನಾನು ಭರತ, ದುಷ್ಯಂತನ ಮಗ ಅಂತ ಹೇಳ್ತಾನೆ. ಹಾಗಿದ್ದರೆ ನಾನೇ ದುಷ್ಯಂತ, ನನಗೆ ಯಾಕೆ ನೀನು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಕಣ್ವ ಋಷಿ ಅಲ್ಲಿಗೆ ಬರ್ತಾನೆ. ನಡೆದಿದ್ದ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ. ನಂತರ ದುಷ್ಯಂತನಿಗೆ ಎಲ್ಲ ನೆನಪಾಗುತ್ತೆ. ಆಮೇಲೆ ಶಾಕುಂತಲೆ ಮತ್ತು ಭರತನನ್ನು ಕರ್ಕೊಂಡು ತನ್ನ ಸಾಮ್ರಾಜ್ಯಕ್ಕೆ ಹೋಗ್ತಾನೆ.
ನಂತರ ಭರತನಿಗೂ ಮಕ್ಕಳಾಗುತ್ತವೆ. ಮದುವೆ ಎಲ್ಲ ಆಯಿತು ಅಂತ ಕೇಳಬೇಡಿ, ನಮ್ಮ ಸ್ಟೋರಿನ ಶಾರ್ಟಾಗಿ ಹೇಳ್ತಾ ಇದ್ದೀನಿ. ಅವನ ನಂತರ ರಾಜನನ್ನು ಮಾಡಲಿಕ್ಕೆ ತನ್ನ ಎಲ್ಲ ಮಕ್ಕಳನ್ನು ಅವರು ಬೆಳೆಯೋ ರೀತಿನ ನೋಡಿರ್ತಾನೆ. ಹಾಗಾಗಿ ತನ್ನ ಸ್ವಂತ ಮಕ್ಕಳಲ್ಲಿ ಅವನಿಗೆ ಯಾರನ್ನೂ ರಾಜನನ್ನಾಗಿ ಮಾಡಬೇಕು ಅನಿಸೋದಿಲ್ಲ. ಅವನಿಗೆ 5 ಗಂಡು ಮಕ್ಕಳಿರ್ತಾರೆ. ಒಬ್ಬೊಬ್ಬರನ್ನು ಸಹ ಪರೀಕ್ಷೆ ಮಾಡಿ ಇವರಲ್ಲಿ ಒಬ್ಬರು ಕೂಡ ನನ್ನ ಪ್ರಜೆಗಳಿಗೆ ರಾಜನಾಗೋಕ್ಕೆ ಅರ್ಹರಲ್ಲ, ಇವರನ್ನು ರಾಜನನ್ನಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಒಬ್ಬ ರಾಜ ತನ್ನ ಮಕ್ಕಳನ್ನೇ ರಾಜವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ರಾಜನನ್ನಾಗಿ ಮಾಡದೆ ಅವರಲ್ಲಿನ ಕ್ಷಮತೆಯನ್ನು ಹುಡುಕುವಷ್ಟು ಬುದ್ಧಿವಂತಿಕೆಯನ್ನು ತೋರಿಸಿದ ಕಾರಣಕ್ಕೆ ಅವನನ್ನು ತುಂಬ ಮೌಲ್ಯಯುತವಾಗಿ ಕಾಣಲಾಗುತ್ತೆ. ಮತ್ತು ಇದೇ ಕಾರಣಕ್ಕೆ ಅವನ ಹೆಸರನ್ನು ನಮ್ಮ ದೇಶಕ್ಕೆ ಇಡಲಾಗಿದೆ. ಅವನು ತನ್ನ ಸ್ವಂತ ಮಕ್ಕಳನ್ನು ತ್ಯಜಿಸಿ ಸೂಕ್ತವಾದ ರಾಜನನ್ನು ಹುಡುಕಿದಾಗ ಅವನಿಗೆ ಸಿಕ್ಕಿದ್ದು ಬೃಹಸ್ಪತಿಯ ಅನ್ಯಾಯದ ಸಂತಾನವಾದ ವಿಧಾತ. ಈ ವಿಧಾತ ಬೃಹಸ್ಪತಿಗೆ ಮತ್ತು ಅವನ ಸಹೋದರನ ಹೆಂಡತಿಗೆ ಜನಿಸಿದವನು. ಬೃಹಸ್ಪತಿ ತನಗೆ ಸಂಪೂರ್ಣ ವಿವೇಚನೆ ಇಲ್ಲದ ಕ್ಷಣದಲ್ಲಿ ತನ್ನ ಸಹೋದರನ ಹೆಂಡತಿ ಮೇಲೆ ಅತ್ಯಾಚಾರ ಮಾಡಿರ್ತಾನೆ. ಹಾಗಾಗಿ ವಿಧಾತ ಈ ಅತ್ಯಾಚಾರದ ಬಲಿಪಶು ಅಂತಲೇ ಹೇಳ್ಬೋದು. ಆದರೆ ಭರತ ಈ ವಿಧಾತನನ್ನೇ ತನ್ನ ಮುಂದಿನ ರಾಜನಾಗಿ ಆರಿಸಿಕೊಂಡ. ವಿಧಾತ ಮುಂದೆ ಒಬ್ಬ ಮಹಾನ್ ರಾಜನಾದ. ಅತ್ಯುನ್ನತ ಬುದ್ಧಿವಂತಿಕೆಯಿಂದ ಮತ್ತು ಸಮತೋಲನದಿಂದ ರಾಜ್ಯಭಾರ ಮಾಡಿದ. ಭರತನನ್ನು ತನ್ನ ನಿಷ್ಪಕ್ಷಪಾತಕ್ಕಾಗಿ ಮತ್ತು ಅವನ ಮನಸ್ಸಿನ ಸಮತೋಲನಕ್ಕಾಗಿ ಆಚರಿಸಲ್ಪಟ್ಟ. ಅವನು ತನ್ನ ಪ್ರಜೆಗಳಿಗಾಗಿ ತನ್ನ ಸ್ವಂತ 5 ಮಕ್ಕಳನ್ನು ತಿರಸ್ಕಾರ ಮಾಡಿ ತನಗೆ ಸಂಬಂಧ ಇಲ್ಲದ ಮತ್ತು ಅನ್ಯಾಯದ ಸಂತಾನವಾದ ವಿಧಾತನಿಗೆ ಪಟ್ಟ ಕಟ್ಟಿದ್ದಕ್ಕಾಗಿ ಭರತನಿಗೆ ಎಲ್ಲಿಲ್ಲದ ಪ್ರಶಂಸೆಗಳು ಬಂದವು. ಮತ್ತು ಇಷ್ಟು ಮೌಲ್ಯ ಇರೋ ಒಬ್ಬ ರಾಜನ ಹೆಸರನ್ನು ತಲೆಮಾರುಗಳೆಲ್ಲ ನೆನಪಿಟ್ಕೊಳ್ಳಿ ಅಂತ ನಮ್ಮ ದೇಶಕ್ಕೂ ಇಡಲಾಯಿತು. ಮುಂದಿನ ಎಪಿಸೋಡ್ನಲ್ಲಿ ಭೀಷ್ಮ ಹುಟ್ಟಿದ ಕಥೆಯನ್ನು ನೋಡೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.